ಗಣಪುರದ ಮಲ್ಲಿಕಾರ್ಜುನ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಮನಗರ ಜಿಲ್ಲಾ ಮಟ್ಟದ ಎಲ್ಲ ಗೌರವಾನ್ವಿತ ನಾಯಕರಾಗಿರ್ತಕ್ಕಂಥ ಪತ್ರಿಕಾ ವಕ್ತಾರರಾಗಿರ್ತಕ್ಕಂಥ ಚಲುವರಾಜಣ್ಣನವರೇ ಮತ್ತು ಜೊತೆಗೆ ಏನು ಜಾಗೃತಿ ಸಮಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಚಲುವರಾಜಣ್ಣವರೇ, ಹರೀಶ್ ಬಾಲರವರೇ, ವೆಂಕಟೇಶ್ ಅವರೇ, ಶಿವಶಂಕರಣ್ಣವರೇ ಮತ್ತು KMC ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಏನು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಘನತೆಯನ್ನು ಮರೆತು ಒಬ್ಬ ಪುಂಡ ಹೋಗ್ರಿ ಮಾತಾಡ್ತಕ್ಕಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ, ಒಂದು ಸಂವಿಧಾನದ ಬಗ್ಗೆ, ಸಂವಿಧಾನ ಶಿಲ್ಪಿಯ ಬಗ್ಗೆ ಒಬ್ಬ ವ್ಯಕ್ತಿ ಯಾರು ಅಮಿತ್ ಶಾ ಅಂತಕ್ಕಂಥ ಒಬ್ಬ ಈ ದೇಶದ ಗೃಹ ಸಚಿವ ಆಗಿದ್ದಾರೆ, ಆ ಗೃಹ ಸಚಿವನ ಘನತೆಗೆ ಧಕ್ಕೆ ಉಂಟು ಮಾಡಿ ಚ್ಯುತಿ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋದ್ರ ಬದಲಿಗೆ ಯಾವುದಾದ್ರೂ ಒಬ್ಬ ದೇವರ ಹೆಸರನ್ನ ಹೇಳಿದ್ರೆ ಇಟ್ಟಲ್ಲಿ ನೀವು ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದು ಒಂದು ಪ್ಯಾಷನ್ ಅದು ಅಂತಕ್ಕಂಥ ವಿಚಾರವನ್ನ ಆ ಅವಿವೇಕಿ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಆದ್ರೆ ನಾನು ಒಂದು ವಿಚಾರವನ್ನು ದೊಡ್ಡ ಇತಿಹಾಸದಲ್ಲಿ ಎಲ್ಲ ಶುರು ಮಾಡ್ತಾರೆ ಈಗ. ಇರಿ ಆಮೇಲೆ ಸ್ವರ್ಗಕ್ಕೆ ನಾನು ಹೋಗಿ ಬಂದೆ. ಸ್ವರ್ಗ ಅಂದ್ರೆ ಅದು ಸ್ವರ್ಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಯಾರಾದ್ರೂ ಸ್ವರ್ಗ ಅಂತ ಇಲ್ಲಿ ಎಲ್ಲರ ಮನಸ್ಸನ್ನ ಉತ್ತು ಬಿಟ್ಟು ಹಸರು ಮಾಡಿರ್ತಕ್ಕಂಥ ಗೌತಮ ಬುದ್ಧ ಈ ದೇಶದ ಸ್ವರ್ಗಕ್ಕೆ ದಾರಿ ತೋರಿಸಿರ್ತಕ್ಕಂಥವನು, ಮತ್ತೆ ಈ ದೇಶಕ್ಕೆ ಸ್ವರ್ಗಕ್ಕೆ ದಾರಿ ತೋರಿಸಿರ್ತಕ್ಕಂಥವನು ಬಸವಣ್ಣ, ಈ ದೇಶದ ಸ್ವರ್ಗಕ್ಕೆ ಹಾದಿ ತೋರಿಸಿರ್ತಕ್ಕಂಥವ್ರು ಮಹಾತ್ಮ ಜ್ಯೋತಿಬಾ ಫುಲೆ. ಈ ದೇಶದ ಸಮಸ್ತ ಬಡವರಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿಂದುಳಿದ ಜಾತಿಗಳಿಗೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಸ್ವರ್ಗದ ರೂವಾರಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೇವತೆಗಳ ಹೆಸರುಗಳನ್ನ ಮಾತಾಡ್ತಕ್ಕಂಥ ಅಕ್ಷರ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿಯ ಲೀಡರ್ಸ್ಗಳಿಗೆ ತರುವಂತಕ್ಕಂಥದ್ದಲ್ಲ. ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ನಾಯಕರಿದ್ದಾರೆ, ಅವರು ಮಾತ್ರ ನಮಗೆ ದೇವತೆಗಳಾಗ್ತಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಈ ದೇಶಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸಂವಿಧಾನವೇ ದೇವರು ಅಂತ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಹೇಳ್ತಾ ಇದೆ. ಆದ್ರಿಂದ ಹೈಕೋರ್ಟ್ನ ಆಜ್ಞೆಗೆ ಉಲ್ಲಂಘನೆ ಮಾಡಿ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥದ್ದು ದೇಶದ್ರೋಹದ ಚಟುವಟಿಕೆ ಆಗುತ್ತೆ. ಈ ದೇಶದ್ರೋಹದ ಚಟುವಟಿಕೆಯಲ್ಲಿ ಯಾರೇ ಭಾಗಿಯಾಗಿರಲಿ ಅವರನ್ನ ಕೂಡಲೇ ದೇಶದ್ರೋಹದ ಚಟುವಟಿಕೆಯಲ್ಲಿ ಬಂಧಿಸಬೇಕು. ಅಮಿತ್ ಶಾ ಅವರನ್ನ ಈ ದೇಶದ್ರೋಹದ ಚಟುವಟಿಕೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು. ಭಾರತ ಎಲ್ಲ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರೇ, ಇವತ್ತು ನಾವು ಈ ರಾಷ್ಟ್ರದಲ್ಲಿ ಒಬ್ಬ ಗಡೀಪಾರಾಗಬೇಕಾಗಿರ್ತಂಥ ವ್ಯಕ್ತಿ ಒಬ್ಬ ಕೇಂದ್ರದಲ್ಲಿ ಗೃಹ ಸಚಿವನಾಗಿರ್ತಕ್ಕಂಥದ್ದನ್ನ ಅನೇಕ ಸಾರಿ ವ್ಯಾಖ್ಯಾನ ಮಾಡಿದ್ದೇವೆ. ಅವರ ನಿಜವಾದ ಬಣ್ಣವನ್ನು ಇವತ್ತು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದರ ಅಡಿನಲ್ಲೇ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ಕೇವಲವಾಗಿ ಮಾತನಾಡಿದಂಥ ಒಂದು ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ. ಅವರ ನಿಜವಾದ ಬಣ್ಣವನ್ನು ಅವರು ತೋರಿಸಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಅವರು ಬಾಯಿಂದ ಅಂಬೇಡ್ಕರ್ ಅವರ ಜಪ ಮಾಡ್ತಾರೆ ವಿನಃ ಯಾವತ್ತೂ ಹೃದಯಾಂತರದಿಂದ ಅವರು ಮಾಡಿದ್ದಂಥ ಉದಾಹರಣೆ ಇಲ್ಲ. ಹಾಗಾಗಿ ಅವರ ಸಾಂಸ್ಕೃತಿಕ ಗುರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಭಾರತೀಯ ಸಂವಿಧಾನವನ್ನು ತುಚ್ಛೀಕರಿಸಿದಂಥದ್ದು ಅನೇಕ ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಇವತ್ತು ಅವರು ಅಮಿತ್ ಶಾ, ಆ ಒಬ್ಬ ಕೊಲೆಗಡುಕ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅನ್ನೋದು ಕೇವಲವಾಗಿ ಪ್ರಸ್ತಾಪಿಸಿರ್ತಕ್ಕಂಥ ಅವನಲ್ಲಿರ್ತಕ್ಕಂಥ ಅಹಂಕಾರ, ಒಬ್ಬ ದ್ರಾಷ್ಟ್ಯ ಎಷ್ಟಿದೆ ಅನ್ನೋದನ್ನು ತೋರಿಸ್ತದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಅಲ್ಲ, ರಾಷ್ಟ್ರದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಆ ಒಬ್ಬ ಕೊಲೆಗಡುಕನ್ನು ಇವತ್ತು ನರೇಂದ್ರ ಮೋದಿಗೆ ಮಾನ ಮರ್ಯಾದೆ ಇದ್ದರೆ, ನರೇಂದ್ರ ಮೋದಿ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ತಲೆಗೇನು ಹಣೆಯನ್ನು ಕಾನ್ಸ್ಟಿಟ್ಯೂಷನನ್ನು ಹೊತ್ಕೊಂಡಿದ್ದಾರೋ, ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ, ಅವರಿಗೆ ಬದ್ಧತೆ ಇದ್ದರೆ ಅವ್ರನ್ನ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಇದು ಕೇವಲ ಸಾಂಕೇತಿಕ ಹೋರಾಟ. ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಅವರು ಮತ್ತು ನಮ್ಮ ನರಸಿಂಹಯ್ಯನವರ ಇದು ನಮ್ಮ ಜಿಲ್ಲಾ ಕಾಂಗ್ರೆಸ್ಸು ಎಲ್ಲರೂ ಸೇರಿ ಇವತ್ತು ಮಾಡಿರ್ತಕ್ಕಂಥದ್ದು, ಇವತ್ತು ಇಡೀ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿ ಬಾಳಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಅನ್ನೋದನ್ನು ನಿರೀಕ್ಷಿತಾನೆ. ಆದರೆ ಸಂಸತ್ನಲ್ಲೇ ಮಾಡಿರ್ತಕ್ಕಂಥದ್ದು ಈ ಒಂದು ಸ್ಟೇಟ್ಮೆಂಟ್ ಅತ್ಯಂತ ದುರದೃಷ್ಟಕರ. ಹಾಗಾಗಿ ಈ ಕೂಡಲೇ ನರೇಂದ್ರ ಮೋದಿಗೆ ಮಾನ ಮರ್ಯಾದೆ ಇದ್ದರೆ ವಜಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆ ವಂದಿಸಿ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಬಂಧುಗಳೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಪದೇ ಪದೇ ಹೇಳೋದ್ರ ಮುಖಾಂತರ ನೀವು ದೇವರನ್ನ ಪೂಜೆ ಮಾಡಿದ್ರೆ ಮುಕ್ತಿ ಸಿಗ್ತದೆ, ಹಾಗಾಗಿ ಅಂಬೇಡ್ಕರ್ ಅವರನ್ನು ಪೂಜೆ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗಲ್ಲ, ಅಪಮಾನ ಆಗ್ತದೆ ಅಂತಕ್ಕಂಥ ಒಂದು ಕೆಟ್ಟ ಶಬ್ದವನ್ನು ಬಳಸಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಸಾಂಕೇತಿಕವಾಗಿ ಕಾರ್ಯಕ್ರಮಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಅದರ ವಿರುದ್ಧವಾಗಿ ಇವತ್ತು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವನ್ನ ವಜಾಗೊಳಿಸಬೇಕು. ಹಾಗಾಗಿ ಅವನು ನನ್ನ ತಪ್ಪಾಗಿದೆ ಅಂತೇಳಿ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತೇಳಿ ಇವತ್ತು ನಾವಿಲ್ಲಿ ಈ ಸರ್ಕಲ್ನಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕು ಒತ್ತಾಯಗಳನ್ನು ಮಂಡಿಸಿ ಏನು ಗೃಹ ಸಚಿವನ ವಜಾ ಮಾಡೋದ್ರ ಜೊತೆಗೆ ಅವನು ಕ್ಷಮೆಯನ್ನು ಆಜ್ಞೆ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಿರಿಯ ನಾಯಕರುಗಳು ಮುಖಂಡರು ಕೂಡ ಮಾತಾಡಲಿದ್ದಾರೆ. ಅಂಬೇಡ್ಕರ್ ಮೇಡಮ್ ಮತ್ತೆ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಮಾತಾಡಲಿ ಜೈ ಮಾತಾಡಿ ಮತ್ತೆ ನಮಸ್ಕಾರಗಳು. ಏನು ಈ ದಿನ ಐಜೂರು ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ 4-5 ದಿನಗಳ ಹಿಂದೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿಯ ಮಾತುಗಳನ್ನು ಮಾತಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಗೌರವ ಅಲ್ಲ. ಇವತ್ತು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಧರ್ಮ ಮೂಲದಿಂದ ಇವತ್ತು ಪ್ರತಿಯೊಂದು ವರ್ಗದ ಜನರಿಗೆ ಸಮಾನತೆಯನ್ನು ಕೊಟ್ಟಂಥವರು ಅಂಬೇಡ್ಕರ್ ಅವರು. ಇವತ್ತು ಅಂಬೇಡ್ಕರ್ ಅವರ ಅನುಯಾಯಿನಲ್ಲಿ ಬದುಕುತ್ತವರ ನೆರಳಲ್ಲಿ ಸಮಾನತೆಯಲ್ಲಿ ಸಮಾಜದಲ್ಲಿ ಬದುಕ್ತಾ ಇರುವಂಥ ಇವತ್ತು ನಮ್ಮ ಎಲ್ಲ ಬಂಧುಗಳು ಅವರಿಗೆ ಇವತ್ತು ಅವಹೇಳನಕಾರಿ ಮಾತುಗಳನ್ನು ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಅವರು ನಿಜವಾಗ್ಲೂ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರನ್ನು ನೋಡಿ ಏನು ಮಾತಾಡಿದ್ದಾರೆ ಅನ್ನೋದನ್ನು ಪರಿಗಣಿಸಿ ಅವರ ಸ್ಥಾನದಿಂದ ವಜಾಗೊಳಿಸಿ ಅವರಿಗೆ FIR ಹಾಕಿ ಗಡಿಪಾರು ಮಾಡಬೇಕು, ಅವರಿಗೆ ಅರೆಸ್ಟ್ ಮಾಡಬೇಕು ಅಂತೇಳಿ ಮತ್ತೆ ಅವರಿಂದ ಎಲ್ಲರ ನಮ್ಮ ದೇಶದ ಜನರನ್ನ ಸಮಯನ ಕೇಳಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಅವಕಾಶ ಮಾಡ್ಕೊತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ
ಬಡವರ ಬಗ್ಗೆ ತೀಕ್ಷ್ಣವಾಗಿ ಮಾತಾಡುವಂತ ಕೇಂದ್ರ ಸರ್ಕಾರದ ಸಚಿವರಿಗೆ ಹೇಳಿ ಧಿಕ್ಕಾರ, 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 ಧಿಕ್ಕಾರ. ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ತೀಟೆ ರವಿಗೆ ಹೇಳಿ ಧಿಕ್ಕಾರ, ತೀಟೆ ರವಿಗೆ ಹೇಳಿ ಧಿಕ್ಕಾರ, ಅಲೆಗರಿಕೆ ಓಟಿ ರವಿಗೆ ಹೇಳಿ ಧಿಕ್ಕಾರ. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಉದ್ದೇಶಿಸಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರಾದಂತ ಶೇಷಾದ್ರಿ ಸಚಿವರು ಮಾತನಾಡ್ತಾರೆ. ಎಲ್ಲ ದಲಿತ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರೇ, ಇವತ್ತು ನಾವು ಈ ರಾಷ್ಟ್ರದಲ್ಲಿ ಒಬ್ಬ ಗಡೀಪಾರ ಆಗಬೇಕಾಗಿದ್ದಂಥ ವ್ಯಕ್ತಿ, ಒಬ್ಬ ಕೇಂದ್ರದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥದ್ದನ್ನ ಅನೇಕ ಸಾರಿ ನಾವು ವ್ಯಾಖ್ಯಾನ ಮಾಡಿದ್ದೇವೆ. ಅವರ ನಿಜವಾದ ಬಣ್ಣವನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದರ ಅಡಿನಲ್ಲೇ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ಕೇವಲವಾಗಿ ಮಾತನಾಡಿದಂಥ ಒಂದು ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ. ಅವರ ನಿಜವಾದ ಬಣ್ಣವನ್ನು ಅವರು ತೋರಿಸಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಅವರು ಬಾಯಿಂದ ಅಂಬೇಡ್ಕರ್ ಅವರ ಜಪ ಮಾಡ್ತಾರೆ ವಿನಃ ಯಾವತ್ತು ಹೃದಯಾಂತರದಿಂದ ಅವರು ಮಾಡಿದ್ದಂಥ ಉದಾಹರಣೆ ಇಲ್ಲ. ಹಾಗಾಗಿ ಅವರ ಸಾಂಸ್ಕೃತಿಕ ಗುರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಭಾರತೀಯ ಸಂವಿಧಾನವನ್ನು ಸ್ವೀಕರಿಸಿದಂಥದ್ದು ಅನೇಕ ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಇವತ್ತು ಅವರು ಅಮಿತ್ ಶಾ, ಆ ಒಬ್ಬ ಕೊಲೆ ಕೊಡಕ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಒಂದು ಫ್ಯಾಷನ್ ಆಗ್ತಿದೆ ಅನ್ನೋದು ಕೇವಲವಾಗಿ ಪ್ರಸ್ತಾಪಿಸಿರ್ತಕ್ಕಂಥ ಅವನಲ್ಲಿರ್ತಕ್ಕಂಥ ಅಹಂಕಾರ ರಾಷ್ಟ್ರೀಯ ಎಷ್ಟಿದೆ ಅನ್ನೋದನ್ನು ತೋರಿಸ್ತದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಅಲ್ಲ, ರಾಷ್ಟ್ರದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಆ ಒಬ್ಬ ಕೊಲೆಗೊಡಕನ್ನ ಇವತ್ತು ನರೇಂದ್ರ ಮೋದಿಗೆ ಮಾನ ಮರ್ಯಾದೆ ಇದ್ರೆ, ನರೇಂದ್ರ ಮೋದಿ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ತಲೆಗೇನು ಹಣೆಯನ್ನು ಕಾನ್ಸ್ಟಿಟ್ಯೂಷನ್ ಒತ್ಕೊಂಡಿದ್ದಾರೋ, ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ, ಅವ್ರಿಗೆ ಬದ್ಧತೆ ಇದ್ರೆ ಅವ್ರನ್ನ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಇದು ಕೇವಲ ಸಾಂಕೇತಿಕ ಹೋರಾಟ. ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಅವರು ಮತ್ತೆ ನಮ್ಮ ನರಸಿಂಹಯ್ಯನವರ ಇದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಲ್ಲರೂ ಸೇರಿ ಇವತ್ತು ಮಾಡಿರ್ತಕ್ಕಂಥದ್ದು, ಇವತ್ತು ಇಡೀ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು, ಮತ್ತೆ ಸಮಾಜದಲ್ಲಿ ಬಾಳಕ್ಕೆ ಯೋಗ್ಯತೆ ಇಲ್ಲ ಅನ್ನೋದನ್ನ ನಿರೀಕ್ಷಿದ್ದಾನೆ. ಆದರೆ ಸಂಸತ್ನಲ್ಲೇ ಮಾಡಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಅತ್ಯಂತ ದುರದೃಷ್ಟಕರ. ಹಾಗಾಗಿ ಈ ಕೂಡಲೇ ನರೇಂದ್ರ ಮೋದಿ ಮಾನ ಮರ್ಯಾದೆ ಇದ್ರೆ ವಜಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಸರ್ಕಾರ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಮುನ್ಸಿ ಮಾತುಗಳು